ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇತ್ತೀಚೆಗೆ ಎಲ್ಲ ಶೇರ್ ಮಾರ್ಕೆಟ್ ಬ್ರೋಕರ್ಗಳು ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ, MTF ಅಂತಂದು. MTF ಅಂತಂದರೆ ಮಾರ್ಜಿನ್ ಟ್ರೇಡಿಂಗ್ ಫಂಡಿಂಗ್ ಅಂತ. ಈ MTFನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ನಾವು ಇದರಿಂದ ಲಾಭನೂ ಮಾಡ್ಬೋದು, ಹಾಗೆ ನಾವು ಇದನ್ನು ಉಪಯೋಗ ಮಾಡೋಕ್ಕೆ ಬರದೇ ಇದ್ದರೆ ಲಾಸು ಮಾಡ್ಕೋಬೋದು. ಇದು ಒಂಥರ ಎರಡು ಮುಖದ ಖಡ್ಗ ಇದ್ದಂಗೆ. ಇದನ್ನು ನಾವು ಹೇಗೆ ಸರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಫುಲ್ ನೋಡಿರಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಲೆಟ್ಸ್ ಸ್ಟಾರ್ಟ್. एक मिनट, तेरे बैंक में थे 25,000 और तूने लिए स्टॉक्स 1 लाख के, कैसे? इसने किया होगा डायरेक्ट। आईसीआईसीआई डायरेक्ट से स्टॉक्स खरीद सकते हो सिर्फ 25% अमाउंट के साथ, और बैलेंस पे करो लेटर। वाओ, बाय नाउ, पे लेटर। तो खोलो ICICI 3-in-1 account. Investments in security markets are subject to market risks. Please read all the related documents carefully before investing. ಈ ಅಡ್ವರ್ಟೈಸ್ಮೆಂಟನ್ನು ನೀವು ನೋಡಿರಲಿಕ್ಕಿಲ್ಲ, ಆದರೆ ಈಗ ನೋಡಿ ನಿಮ್ಗೆ ಅರ್ಥ ಆಗಿರಬೇಕು. ಈ ಮಾರ್ಜಿನ್ ಟ್ರೇಡಿಂಗ್ ಫಂಡಿಂಗ್ ಕೂಡ ಒಂಥರ ಕಾರ್ ಲೋನು, ಹೌಸ್ ಲೋನ್ ಮಾಡ್ದಂಗೆ. ಅಲ್ಲಿ ನಾವು ಕಾರನ್ನು ಫ್ಲೆಜ್ ಮಾಡ್ತೀವಿ, ಮನೆಯನ್ನು ಫ್ಲೆಜ್ ಮಾಡ್ತೀವಿ. ಇಲ್ಲಿ ನಮ್ಮ ಇಕ್ವಿಟಿ ಶೇರ್ಗಳನ್ನು ಫ್ಲೆಜ್ ಮಾಡಿ ಬಿಸ್ನೆಸ್ ಮಾಡ್ದಂಗೆ. ಇಲ್ಲಿ ಹೆಂಗಪ್ಪ ಅಂತಂದರೆ, ಸಪೋಸ್ ನಮ್ಮ ಹತ್ರ ಒಂದು 100 ರೂಪಾಯಿ ಐತಿ ಅಂತಂದರೆ, 100 ರೂಪಾಯಿ ಇಕ್ವಿಟಿ ಬೈ ಮಾಡೋದಕ್ಕೆ ನಮ್ಮ ಕಡೆ ನಮ್ಮ ಅಕೌಂಟ್ನಾಗ ಫಂಡ್ ಐತಿ ಅಂತಂದರೆ, ಬ್ರೋಕರ್ಗಳು ಅದಕ್ಕೆ 2 ಪಟ್ಟು 3 ಪಟ್ಟು 4 ಪಟ್ಟು ಡಿಪೆಂಡ್ ಅಪಾನ್ ಶೇರ್ ಇಕ್ವಿಟಿಯನ್ನು ಬೈ ಮಾಡೋದಕ್ಕೆ ನಮಗೆ ಮಾರ್ಜಿನ್ ಕೊಡ್ತಾನೆ. ಅಂದರೆ ನಮ್ಮ ಕಡೆ ಒಂದು 25,000 ರೂಪಾಯಿ ನಮ್ಮ ಅಕೌಂಟ್ನಾಗ ಐತಿ ಅಂದರೆ ನಾವು ಅಪ್ ಟು 1 ಲ್ಯಾಕೋ 2 ಲ್ಯಾಕೋ ಎಲ್ಲಿ ತನಕ ಟ್ರೇಡರ್ ಮೇಲೆ ಡಿಪೆಂಡ್, ಅದು ಸ್ಟಾಕ್ ಮೇಲೆ ಡಿಪೆಂಡ್ ಆಕತಿ, ಅಷ್ಟು ನಾವು ಇಕ್ವಿಟಿಯನ್ನು ಬೈ ಮಾಡ್ಬೋದು. ನಾವು ಬೈ ಮಾಡಿದಂಥ ಇಕ್ವಿಟಿಗಳು ಆಟೋಮೆಟಿಕ್ಕಾಗಿ ಫ್ಲೆಜ್ ಆಗಿರ್ತವೆ. ಇಕ್ವಿಟಿಯನ್ನು ಟ್ರೇಡರು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು. ಆದರೆ ನಮ್ಮ ಇಕ್ವಿಟಿಯಲ್ಲಿ ಲಾಸ್ ಆಗ್ತಾ ಬಂದಾಗ ಬ್ರೋಕರ್ಗಳು ಏನು ಮಾಡ್ಬಿಡ್ತಾರೆ ಅಂತಂದರೆ, ಅವ್ರ ಲಾಸನ್ನು ಆಗೋದಿಲ್ಲಲ್ಲ, ಅದಕ್ಕೆ ಅವರು ಆಟೋಮೆಟಿಕ್ಕಾಗಿ ಸ್ಕ್ವೇರ್ ಆಫ್ ಮಾಡೋ ಚಾನ್ಸೂ ಇರ್ತೈತಿ. ಇದನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೋಬೋದು ಅಂತಂದರೆ, ನಮಗೆ ಶೇರ್ ಮಾರ್ಕೆಟ್ನಲ್ಲಿ ಒಳ್ಳೆ ನಾಲೆಜ್ ಐತಪ್ಪ. ಯಾವ ಸ್ಟಾಕು ಯಾವಾಗ ಬೀಳ್ತತಿ, ಯಾವಾಗ ಇಳ್ತತಿ, ಎಷ್ಟು ದಿವ್ಸದಾಗ ಬೀಳ್ತತಿ, ಎಷ್ಟು ದಿವ್ಸದಾಗ ಇಳ್ತತಿ, ಇದೆಲ್ಲ ನಮಗೆ ತರೋ ನಾಲೆಜ್ ಇತ್ತು ಅಂತಂದರೆ, ನಾವು ನಮ್ಮ ಕಡೆ ಕ್ಯಾಪಿಟಲ್ ಇಲ್ಲ ಅಂತಂದರೆ ಈ ಮಾರ್ಜಿನ್ ಟ್ರೇಡಿಂಗ್ ಫಂಡಿಂಗನ್ನು ಉಪಯೋಗ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಇದರದ ಬೆಸ್ಟ್ ಯೂಸ್ ಯಾವಾಗ ಆಕತಿ ಅಂತಂದರೆ, ಕೊರೋನಾದಂಥ ಕ್ರ್ಯಾಶ್ ಆದಾಗ, ಮಾರ್ಕೆಟ್ನಾಗ ದೊಡ್ಡ ಕ್ರ್ಯಾಶ್ ಆದಾಗ ಶೇರ್ ವ್ಯಾಲ್ಯೂಗಳು ಭಾಳ ಬಿದ್ದಿರ್ತವೆ. ಆ ಟೈಮ್ನಾಗ ಏನಾದ್ರು ನಾವು MTFನ್ನು ಯೂಸ್ ಮಾಡಿ ಶೇರನ್ನು ಬೈ ಮಾಡಿದರೆ ಭಾಳ ಉಪಯೋಗ ಆಕತಿ. ಇದನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತಂದರೆ, ನಮಗೆ ಶಾರ್ಟ್ ಅಂದರೆ ನಮ್ಮ 100% ಈ ಶೇರು, ಈ ಇಕ್ವಿಟಿ ನಮಗೆ ಇನ್ನು 1 ತಿಂಗಳೊಳಗೆ 20-30% ನಮಗೆ ಪ್ರಾಫಿಟ್ ಕೊಡ್ತತಿ, ಅಥವಾ ಇನ್ನು 1 ತಿಂಗಳು ಅಥವಾ 2 ತಿಂಗಳೊಳಗೆ 20-30% ಪ್ರಾಫಿಟ್ ಕೊಡ್ತತಿ ಅನ್ನೋದಿದ್ದರೆ ನಾವು ಬೈ ಮಾಡಿ ಇಟ್ಕೊಂಡು ಪ್ರಾಫಿಟನ್ನು ತಕ್ಕೊಂಡು ಇಕ್ವಿಟಿಯಲ್ಲಿ ಎಕ್ಸಿಟ್ ಆಗ್ಬೋದು. ಈ MTF ಫೆಸಿಲಿಟಿಗೆ ಹಂಗೆ ಫ್ರೀ ಇರೋಂಗಿಲ್ಲ. ಇದಕ್ಕೆ ಇಂಟ್ರೆಸ್ಟ್ ಇರ್ತೈತಿ. ಡೈಲಿ 0.041% ಇಂಟ್ರೆಸ್ಟ್ ಇರ್ತೈತಿ. ಅಂದರೆ ವರ್ಷಕ್ಕಿದು ಮೋರ್ ದೆನ್ 16% ಇಂಟ್ರೆಸ್ಟ್ ಆಕತಿ. ಇದನ್ನು ಎವ್ರಿ 15 ಡೇಸ್ ನಿಮ್ಮ ಅಕೌಂಟಿಗೆ ಆ್ಯಡ್ ಮಾಡ್ತಾರೆ ಇಂಟ್ರೆಸ್ಟನ್ನು. ನಿಮ್ಮ ಹತ್ರ ತರೋ ನಾಲೆಜ್ ಇಲ್ಲ ಅಂತಂದರೆ, ನಿಮ್ಮ ಹತ್ರ ಸ್ಟಾಕ್ದು, ಶೇರ್ ಮಾರ್ಕೆಟ್ದು ಪ್ರೈಸ್ ಆ್ಯಕ್ಷನ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ, ಇಲ್ಲಿ ನಿಮಗೆ ಲಾಸ್ ಆಗೋ ಚಾನ್ಸು ಭಾಳ ಇರ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತಂದರೆ, ಪರ್ಫೆಕ್ಟ್ ಅಂದರೆ 100% ನಮಗೆ ಈ ಸ್ಟಾಕ್ ಮೇಲೆ ಹೋಗತಿ ಅನ್ನೋದು ಗೊತ್ತಿದ್ದಾಗ MTFನ್ನು ಯೂಸ್ ಮಾಡಿಕೊಂಡು ಸಣ್ಣ ಅಮೌಂಟ್ನಿಂದ ನಾವು ದೊಡ್ಡ ಮೊತ್ತದ ಒಂದು ಇಕ್ವಿಟಿಯನ್ನು ಬೈ ಮಾಡಿಕೊಂಡು ಅದರಿಂದ ಲಾಭ ಮಾಡ್ಕೊಳ್ಳೋವಂಥ ಚಾನ್ಸು ಈ MTFನಿಂದ ಇರ್ತತಿ. ಮತ್ತೊಂದು ಉತ್ತಮ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಚ್ಚಲ್ಲಿರಿ. ನಮಸ್ಕಾರ, ವಂದನೆಗಳು.